ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಇಂದು ನಡೆಯಿತು. ಮಾಜಿ ಸಂಸದರಾದ ಅಣ್ಣಾಸಾಹೇಬ್ ಅಣ್ಣಾ ಜೊಲ್ಲೆ ಇವರ ನೇತೃತ್ವದಲ್ಲಿ ಈ ಒಂದು ಆಯ್ಕೆ ನಡೆಯಿತು. ಅಧ್ಯಕ್ಷರಾಗಿ ಬಸವರಾಜ್ ಕಲ್ಲಟ್ಟಿ ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಪಟ್ಟಣಶೆಟ್ಟಿ ಅವರುಗಳು ಅವಿರೋಧ ಆಯ್ಕೆ ಆಗಿದ್ದಾರೆ. ಸಕ್ಕರೆ ಕಾರ್ಖಾನೆಯ ಸಭಾಗೃಹದಲ್ಲಿ ಇಂದು ಮಂಗಳವಾರ ಬೆಳಗ್ಗೆ ಸಭೆ ಸೇರಿದ ಸದಸ್ಯರು ಬಸವರಾಜ್ ಕಲ್ಲಟ್ಟಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಪಟ್ಟಣಶೆಟ್ಟಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಘೋಷಣೆ ಮಾಡಲಾಯಿತು. ಆದರೆ ಈ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಸಭೆಯಿಂದ ಮಾಜಿ ಅಧ್ಯಕ್ಷರು ನಿಖಿಲ್ ಉಮೇಶ್ ಕತ್ತಿ ಅವರು ದೂರು ಉಳಿಯುವ ಮೂಲಕ ಎಲ್ಲರೂ ಪ್ರಶ್ನೆ ಮಾಡುವಂತಾಗಿದೆ. ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲ ನಿರ್ದೇಶಕರು, ಆಡಳಿತ ಮಂಡಳಿಯವರು ಹಾಗೂ ರೈತರು, ಕಾರ್ಮಿಕರು, ಜೊಲ್ಲೆ ಅಣ್ಣ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಅದೇ ಪ್ರಕಾರ ರೈತರಿಗೆ 10,000ವರೆಗೆ ಇಂಟ್ರೆಸ್ಟ್ ಫ್ರೀ ಫರ್ಟಿಲೈಸರ್, ಕೆಮಿಕಲ್ಸ್ ಮತ್ತು ಬೀಜಗಳು ಕೊಡುವಂಥ ಒಂದು ಯೋಜನೆ ಕೂಡ ಹಾಕಿದ್ದಾರೆ. ಇನ್ನೂ ಬೇರೆ ಬೇರೆ ಯೋಜನೆಗಳು, ಯಾಕಂದರೆ ಈಗ ಪ್ರಾರಂಭ ಹಂತದಲ್ಲಿದೆ. ಈಗಾಗಲೇ ಕಾಂಪೋಸ್ಟ್ ದರ ಕೂಡ ಕಮ್ಮಿ ಮಾಡಿದ್ದಾರೆ. ಇಂಥವೆಲ್ಲ ಒಂದೊಂದಾಗಿ ರೈತರಿಗೆ ಅನುಕೂಲಕರವಾದಂಥ ಕಾರ್ಯಕ್ರಮವನ್ನು ಮುಂದಿನ ದಿನಮಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗ ಶುಗರ್ ಫ್ಯಾಕ್ಟ್ರಿ ಆರ್ಥಿಕ ಸಂಕಷ್ಟದಲ್ಲಿ ಐತೆ ಅಂತ, ಬಟ್ ಈ ಯೋಜನೆಗಳಿಂದ ಮತ್ತಷ್ಟು ಹೊರೆ ಆಗಲಿಲ್ಲ ಅಲ್ರಿ. ಎಷ್ಟು ಹೊರೆ ಆಗ್ಬೋದು ಅಂತೇಳಿ ನೀವು ಹೇಳ್ಬೋದು. ಇದು ನಮ್ಮ ತಪ್ಪು. ಈಗ ಇವತ್ತು 600, 700, 800 ಕೋಟಿ ಅಂತ ಸಕ್ಕರೆ ಕಾರ್ಖಾನೆ ರೈತರ ಸಲುವಾಗಿ ನಾವು ಒಂದು 2-3 ಕೋಟಿ ಖರ್ಚು ಮಾಡಲಿಕ್ಕೆ ಏನಾಗ್ತದೆ? ಇವತ್ತು ಲಾಸ್ಟ್ನಲ್ಲಿ ಇದೆ ಅಂತ ಪುನಃ 10-20 ವರ್ಷ ಹಾಗೆ ನೋಡೋದಕ್ಕಿಂತ ಇದು ಖರ್ಚು ಅನ್ನೋದಕ್ಕಿಂತ ನಾವು ಇನ್ವೆಸ್ಟ್ಮೆಂಟ್ ಅಂತೇವೆ, ರೈತರ ಮೇಲೆ ಇನ್ವೆಸ್ಟ್ಮೆಂಟ್ ಅಂತೇವೆ. ಯಾಕಂದ್ರೆ ಕಬ್ಬು ಕಳಿಸ್ಬೇಕಾಗ್ತದೆ, ಅವರು ಕೂಡ ಕಬ್ಬು ಬೆಳಿಬೇಕಾಗ್ತದೆ, ಉತ್ಪಾದನೆ ಹೆಚ್ಚಾಗಬೇಕಾಗ್ತದೆ. ಇವತ್ತು ಕಾರ್ಮಿಕರ ಪಗಾರ ಇಟ್ಕೊಂಡದಂದ್ರೆ ಅದು ನಮ್ಮ ಖರ್ಚು ಅನ್ನೋದಿಲ್ಲ, ಅದು ಕೂಡ ಇನ್ವೆಸ್ಟ್ಮೆಂಟ್ ಅಂತ. ಯಾಕಂದ್ರೆ ಒಂದು ಕೈಲಿ ಕೊಟ್ಟು ಒಂದು ಕೈಲಿ ತಗೋದನ್ನು ನಾವು ಕಲಿಬೇಕಾಗ್ತದೆ. ಆದ ಕಾರಣ ಇದು ಏನು ಕಾರ್ಮಿಕರ ಮೇಲೆ, ರೈತರ ಮೇಲೆ ಏನು ಖರ್ಚು ಮಾಡ್ತೀವಿ, ಇದು ದಯಮಾಡಿ ತಾವು ತಪ್ಪು ತಿಳ್ಕೊಂಡು ಇದು ಖರ್ಚು ಅಲ್ಲ, ನಮ್ಮದು ಇನ್ವೆಸ್ಟ್ಮೆಂಟ್. ಸಕ್ಕರೆ ಕಾರ್ಖಾನೆ ಬಂದಿದ್ದು ಒಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮಾರ್ಗದರ್ಶನ ಮಾಡಿ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಈ ಅನಸೋದಿಲ್ಲರು ನಮಸ್ಕರಿಸಿ ಬರುವ ದಿನಮಾನಗಳಲ್ಲಿ ಹೊಸದನ್ನು ರೈತರಿಗೆ ಈ ಕಾರಣದಿಂದ ಇದು ದಿವಂಗತ ಅಪ್ಪನವರು ಇರ್ಬೋದು, ದಿವಂಗತ ಬಸವನವರು ಇರ್ಬೋದು, ದಿವಂಗತ ವಿಶ್ವನಾಥ್ ಕತ್ತಿಯವರು ಇರ್ಬೋದು, ಅಥವಾ ಹಿರಿಯರಾದ ಮತ್ತು ಇನ್ನುಳಿದ ಎಲ್ಲ ಹಿರಿಯ ಸಂಚಾಲಕ ಸದಸ್ಯರು ಸಹಕಾರ ರಂಗದಲ್ಲಿ ನಡೆಸಿದರು. ಇದನ್ನು ನೀವು ಯಾವುದೇ ಪ್ರಕಾರ ನೋಡೋಣ, ಇದು ಸಹಕಾರ ರಂಗದ ನಡೆಕೆ ಅಂತ ಹೇಳಿದಾಗ ನೀವು ಸಹಕಾರ ರಂಗದಲ್ಲಿ ನಡೆಸೋದಾದ್ರೆ ನಾನು ಕೂಡ ನಮ್ಮ ಜೊಲ್ಲೆ ಗ್ರೂಪ್ ಸಂಸ್ಥೆಯ ಪರವಾಗಿ, ವೀರೇಶ್ವರ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಅರವಾಣಿ ಶಾಸಕರಾದ ಅರ್ಜುನ್ ಜಾರಕಿಹೊಳಿ ನೇತೃತ್ವದಲ್ಲಿ ಇರ್ತಕ್ಕಂಥ ಬೆಳಗಾವಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಪರವಾಗಿ ಎಲ್ಲ ಸಹಾಯ ಸಹಕಾರ ಇಬ್ಬರು ಕೂಡಿ ಮಾಡ್ತೀವಿ. ನೀವು ಸಹಕಾರ ರಂಗದಲ್ಲಿ ನಡೆಸ್ಕೊಂಡು ಹೋಗಿಲ್ಲ ಅಂದಾಗ ಅವರೆಲ್ಲರೂ ಕೂಡ ಹೋಗಿ ಇವತ್ತಿನ ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯನ್ನು ಮಾಡಲಾಗಿದೆ. ಇನ್ನು ಮುಂದಿನ ದಿನಮಾನದಲ್ಲಿ ಇದನ್ನು ಒಂದು ಏನು ಒಮ್ಮೆಲೆ ನಾವು ಮಧ್ಯೆ ತಿಳ್ಕೊಂಡು ಪೂರ್ತಿಯಾಗಿ ಬದಲಾವಣೆ ಆಗ್ತಿದೆ ಅಂತಲ್ಲ. ಈಗಾಗಲೇ 625 ಕೋಟಿ ಸಾಲ ಇವತ್ತು ಪ್ರಾರಂಭ ಮಾಡಬೇಕಾದ್ರೆ ಅಕ್ಟೋಬರ್ವರೆಗೆ 300 ಕೋಟಿ ಈಗಾಗಲೇ ನಮ್ಮ ಅಧಿಕಾರಿ ವರ್ಗದವರು ಡಿಮಾಂಡ್ ಇಟ್ಟಿದ್ದಾರೆ. ಅಂದ್ರೆ ಎಷ್ಟು ದುಡ್ಡು ಬೇಕಂದ್ರೆ, ಆದ್ರೆ ಎಷ್ಟು ದುಡ್ಡು ಹಾಕಿದ್ರು ಕೂಡ ಎಂದೂ ಏನು ಮುಚ್ಚಿ ಹೋಗುವುದಿಲ್ಲ. ಸಾಲ ಆಗಬಹುದು ಅಥವಾ ಮುಂದಿನ ದಿನಮಾನದಲ್ಲಿ ಕಡಿಬಹುದು ಸಾಲ. ಆದರೆ ರೈತರ ತಮ್ಮನ್ನು ವ್ಯವಸ್ಥಿತವಾಗಿ ತಂದು ವ್ಯವಸ್ಥಿತವಾಗಿ 15 ದಿವಸ ಅವರ ಪೇಮೆಂಟ್ ಕೊಟ್ಟು ಕಾರ್ಮಿಕರು ಕೂಡ ತಿಂಗಳ ಪೇಮೆಂಟ್ ಕೊಟ್ಟು ಒಂದು 10-15 ವರ್ಷದಲ್ಲಿ ಇದು ವ್ಯವಸ್ಥಿತವಾಗಿ ಬರುವಂತಹ ಒಂದು ವ್ಯವಸ್ಥೆ ಆಗಬಹುದು ಅಂತ ಅನಿಸ್ತದೆ. ಅದಕ್ಕಿಂತ ಮುಂಚೆನೂ ಆಗಬಹುದು. ಆದ್ರೆ ಏನೋ ಒಂದು ಜಾದು ಮಾಡ್ಕೊಂಡು ನಾವು ಇದನ್ನ ಏನು ಮಾಡ್ತೇವೆ ಅಂತ ಅನ್ನೋದಲ್ಲ. ಯಾರಿಗೇ ಒಂದು ತೊಂದರೆ ಆಗಿದೆ, ಯಾರಿಗೇ ಒಂದು ತ್ರಾಸ ಆಗಿದೆ, ಇವತ್ತು ರೈತರಿಗೆ ಅನುಕೂಲ ಮಾಡ್ಬೋದು ಇದನ್ನು ಚಾರವನ್ನು ಕಳ್ಬೋದು. ಇದೊಂದು ಉದ್ಯೋಗಕ್ಕೆ ತರುವಂತ ವ್ಯವಸ್ಥೆ. ಮೊದಲನೇದಾಗಿ ನಾವು ನಾಳಿಂದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇವತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಒಳಗಿನ ಪರಿಸರ ಇರ್ಬೋದು, ಹೊರಗಿನ ಪರಿಸರ ಇರ್ಬೋದು. ಇವತ್ತು ಕಾರ್ಮಿಕರು ಇರ್ಬೋದು, ರೈತರು ಕೂಡ ಜಾಯ್ನ್ ಆಗ್ಬೋದು. ಮೊದಲನೇದಾಗಿ ಸ್ವಚ್ಛತಾ ಅಭಿಯಾನ, ಸ್ವಚ್ಛತಾ
ಕಾರ್ಯಕ್ರಮವನ್ನು ನಾಳಿಂದ ನಾವು ಹೇಳ್ಕೊಳ್ತೀವಿ. ಅದರ ಎಲ್ಲರೂ ಕೂಡ ಸಹಭಾಗಿ